ಅಂದರೆ ಅಂದಿನ ಕರವೀರಪುರಕ್ಕೆ ಬಂದು ತಾಯಿಯಲ್ಲಿ ನೆಲೆಸ್ತಾಳೆ. ಅಂದು ಕೋಪಗೊಂಡು ಮೂರ್ತಿ ಚಿಕ್ಕದಾಗಿ ಅಂದರೆ ತಾಯಿ ಬಂದು ಈ ಸ್ಥಳದಲ್ಲಿ ಪ್ರಪ್ರಥಮವಾಗಿ ಕೂತ್ಕೊಳ್ತಾಳೆ. ಎಂತಹ ಅದೃಷ್ಟ ನೋಡಿ. ಇವತ್ತಿನ ದಿವಸ ತಾವೆಲ್ಲರೂ ಸಹಿತ ಈ ಒಂದು ಮೂಲವಾಗಿರ್ತಕ್ಕಂತಹ ಪ್ರಧಾನ ಸಾನ್ನಿಧ್ಯವನ್ನು ನೋಡ್ತಿದ್ದೀರಿ. ಇಂದಿಗೂ ಸಾಕಷ್ಟು ಜನ ತಿಳಿದಿರ್ತಕ್ಕಂಥವ್ರು, ಸಾಕಷ್ಟು ಜನ ಅರಿವಿರ್ತಕ್ಕಂಥವ್ರು, ಜೊತೆಗೆ ಈ ದೇವಸ್ಥಾನದ ಇತಿಹಾಸ ಗೊತ್ತಿರತಕ್ಕಂಥವ್ರು ಪ್ರಪ್ರಥಮವಾಗಿ ಬಂದು ತಾಯಿನ ದರ್ಶನ ಮಾಡ್ತಕ್ಕಂತಹ ಸ್ಥಳವೇ ಇದು. ಅಂದು ಚಿಕ್ಕದಾದಂತಹ ಬಾಲಾಲಯ, ಇಲ್ಲಿ ತಾಯಿ ಕೂತ್ಕೋತಾಳೆ. ಕೂತಾಗ ಈ ಭಾಗದಲ್ಲಿ ಸಾಕಷ್ಟು ಜನ ಪಂಡಿತರು, ವೇದ ವಿದ್ವಾಂಸರು, ಗುರುಗಳು, ಪಂಡಿತರು ಎಲ್ಲರೂ ನೋಡಿ ತಾಯಿ ಬಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಮಾಡಿದಂತಹ ಮರುಕ್ಷಣವೇ ತಾಯಿಯಲ್ಲಿರ್ತಕ್ಕಂಥ ತನ್ನ ಮೂಲ ಸಾನ್ನಿಧ್ಯ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆ ಮುಖದ ವರ್ಚಸ್ಸನ್ನು ನೋಡಿ ಈ ತಾಯಿ ಮಹಾಲಕ್ಷ್ಮಿಯೇ ಇರಬೇಕು ಅಂಥೇಳಿ ಅಂದು ಗರ್ಭಗುಡಿಗೆ ಕರ್ಕೊಂಡು ಹೋದ್ರಂತೆ. ಆದರೆ ವೈಕುಂಠವನ್ನು ತೊರೆದು ಬಂದಂತಹ ತಾಯಿ ಕರವೀರಪುರಕ್ಕೆ ಬಂದು ಪ್ರಪ್ರಥಮವಾಗಿ ಕೂತಂತಹ ಸ್ಥಳವೇ ಇದು. ಆ ಸ್ಥಳದಲ್ಲಿ ಇಂದಿಗೂ ಸಹಿತ ಪೂಜೆಗಳು ನಡೀತಾ ಇದೆ. ಅಂದು ಕೂತಂತಹ ಈ ಸ್ಥಳದಿಂದ ಇಂದು ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ, ಗರ್ಭಗುಡಿಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿನೂ ನೀವು ನೋಡ್ಬೋದು. ಆದರೆ ಪ್ರಪ್ರಥಮವಾಗಿ ತಾಯಿ ಕೂತಂಥ ಸ್ಥಳವನ್ನು ನೀವು ನೋಡ್ಬೋದು. ಈ ಸ್ಥಳಕ್ಕೆ ಒಂದಿಷ್ಟು ಕುಂಕುಮಾರ್ಚನೆ ಮಾಡೋಣ. ಬಹುಶಃ ನಮ್ಮ ಹಿಂದಿನ ಕಾಲದಿಂದಲೂ ಯಾವುದೇ ಒಂದು ವಿಶೇಷತೆ ಆದರೂ ಪ್ರಪ್ರಥಮವಾಗಿ ನಡೆದಂತಹದ್ದಕ್ಕೆ ಹೆಚ್ಚಿನ ಮಹತ್ತಿರುತ್ತೆ. ಅಂಥ ಮಹತ್ತಿರತಕ್ಕಂಥ ಈ ಸ್ಥಳ ಎಲ್ಲರೂ ದರ್ಶನ ಮಾಡೋಣ. ನೀವೆಲ್ಲರೂ ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಕುಂಕುಮವನ್ನು ತಾವು ನೋಡ್ತಿದ್ದೀರಿ, ಸುತ್ತ ಇರ್ತಕ್ಕಂಥ ಈ ಪುಷ್ಪವನ್ನು ನೋಡ್ತಿದ್ದೀರಿ. ಇದನ್ನು ನೀವು ಸ್ಪರ್ಶ ಮಾಡಿದಷ್ಟು ಮನಸ್ಥಿತಿ ತಂದುಕೊಳ್ಳಿ. ಮಹಾಲಕ್ಷ್ಮಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ನಾನು ಸಹಿತ ನಿಮ್ಮೆಲ್ಲರ ಹೆಸರಲ್ಲೂ ನಿಮ್ಮೆಲ್ಲರ ಕುಟುಂಬದಲ್ಲೂ ಯಶಸ್ಸಿರಲಿ, ಪ್ರತಿಯೊಬ್ಬರ ಮನೆಯಲ್ಲೂ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಲಿ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ಲಕ್ಷ್ಮಿಗೆ ಒಂದು ಕುಂಕುಮಾರ್ಚನೆ ಮಾಡೋಣ. ಓಂ ಐಂ ಹ್ರೀಂ ಶ್ರೀಂ ಓಂ ಮೂಲ ಪ್ರಕೃತಿ ನಮಃ ಓಂ ವಿಗತ್ಯೇ ನಮಃ ಓಂ ವಿದ್ಯಾಯ ನಮಃ ಸರ್ವಭೂತ ಪ್ರದಾಯ ನಮಃ ಶ್ರದ್ಧಾಯ ನಮಃ ವಿಭೂತ್ಯೇ ನಮಃ ಸರ್ಭೇ ನಮಃ ಪರಮಾತ್ಮಕೆ ನಮಃ ವಾಚೇ ನಮಃ ಪದ್ಮಾಲೇ ನಮಃ ಶುಚೇ ನಮಃ ಸ್ವಾಹಾಯ ನಮಃ ಸುಧಾಯ ನಮಃ ಧನ್ಯೇ ನಮಃ ಹಿರಣ್ಯಪ್ರಾಕಾರಾಯ ನಮಃ ಸಮುದ್ರತನೇ ನಮಃ ಜಯಾಯ ನಮಃ ಮಂಗಳಾಯ ನಮಃ ವಿಷ್ಣುಕ್ಷಸ್ಥಲಾಯ ನಮಃ ವಿಷ್ಣುಪತ್ನೇ ನಮಃ ಪ್ರಸನ್ನಾಕ್ಷೇ ನಮಃ ನಾರಾಯಣ ಸಮಶ್ರಿತಾಯ ನಮಃ ದಾರಿದ್ರ್ಯಧ್ವಂಸಿನೇ ನಮಃ ಪ್ರೀತಿವಿಷ್ಟಿಕಣೇ ನಮಃ ಶಾಂತಾಯ ನಮಃ ಶುಕ್ಲಮಾಲ್ಯವರ್ಧಿನೇ ನಮಃ ಶ್ರೀಯೇ ನಮಃ ಭಾಸ್ಕರ್ಯೇ ನಮಃ ಬಿಲ್ವಪತ್ರಲೀಯ ನಮಃ ವರಾಹೋಯ ನಮಃ ಯಶಸ್ವಿನೇ ನಮಃ ಉದಾರಂಗಾಯ ನಮಃ ಹರಿಣೀ ನಮಃ ಹೇಮಲತಾಯ ನಮಃ ಧನಧಾನ್ಯಕರೀ ನಮಃ ಸಿದ್ಧೇ ನಮಃ ಸ್ವರ್ಣಮಾಲಾಯ ವಿಷಣ್ಣೇ ನಮಃ ನವದುರ್ಗಾಯ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ನಮಃ ಶ್ರೀಮದ್ ಮಹಾಲಲಿತಾಂ ಫಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ತಾಯಿಗೆ ಆರತಿ ಮಾಡೋಣ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರತೀಂ ಸುಬ್ರನಾಂ ವರದಾಣೀಂ ಚ ವೃಷದಾಂ ಲೋಟಾಂ ಶ್ರೀತ್ರೋಜ್ವಲಾಂ ಜಯ ಮಂಗಳಂ ಲಕ್ಷ್ಮೀ ಶುಭಮಂಗಳಂ ಶ್ರೀ ಅಷ್ಟಲಕ್ಷ್ಮೀ ಸನ್ಮಂಗಳಂ ಕಷ್ಟ ನಿವಾರಿಣಿ ಮೋಕ್ಷ ಪ್ರದಾಯಿನಿ ಜಯ ಮಂಗಳಂ ನಿತ್ಯ ಶುಭಮಂಗಳಂ ಜಯ ಮಂಗಳಂ ಲಕ್ಷ್ಮೀ ಶುಭಮಂಗಳಂ ಶ್ರೀ ಅಷ್ಟಲಕ್ಷ್ಮೀ ಸನ್ಮಂಗಳಂ ಕಷ್ಟ ನಿವಾರಿಣಿ ಮೋಕ್ಷ ಪ್ರದಾಯಿನಿ ಜಯ ಮಂಗಳಂ ನಿತ್ಯ ಶುಭಮಂಗಳಂ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.